ಡೇರೆ ಹೂವಿನ ಗಿಡದ ಕಟ್ಟಿಂಗ್ಸ್ ಅಥವಾ ಬಲ್ಬ್ ಅಂದರೆ ಗೆಡ್ಡೆಯನ್ನು ನಡೋದಕ್ಕೆ ಇವಾಗ ಸರಿಯಾದ ಸಮಯ. ನಿಮ್ಮ ಹತ್ರ ಗೆಡ್ಡೆ ಇದ್ದರೆ ಅದನ್ನು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ನಡಬೇಕು, ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಿಂದ ನೀವು ಗಿಡದ ಕಟ್ಟಿಂಗನ್ನು ತೊಗೊಂಬಂದಿದ್ರೆ ಅದನ್ನು ಯಾವ ರೀತಿ ಬೆಳೆಸಬೇಕು, ಈ ಎರಡೂ ಅಂಶವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಗಾರ್ಡನ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಲೈಬ್ರರಿಯನ್ನೇ ಒಳಗೊಂಡಿರುವ ಒಂದು ಸುಂದರ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಲಾಸ್ಟ್ ಇಯರ್ ನಮ್ಮ ಟೆರೆಸ್ನಲ್ಲಿ ಹೂ ಬಿಟ್ಟಂತಹ ಡೇರೆ ಹೂವಿನ ಗಿಡ. ಇದನ್ನು ನಾನು ಒಂದು ಕಟ್ಟಿಂಗಿಂದ ತಂದು ನಟ್ಟಿದ್ದು. ಅಂದರೆ ಡೇರೆ ಹೂವಿನ ಬುಡದಲ್ಲಿ ಸಣ್ಣದೊಂದು ಗಿಡ ಬಂದಿರುತ್ತಲ್ಲ, ಆ ರೀತಿಯ ಒಂದು ಗಿಡವನ್ನು ತಗೊಂಡು ಬಂದು ಮನೆಯಲ್ಲಿ ನಾಟಿ ಮಾಡಿ ಅದನ್ನೇ ಬೆಳೆಸಿ ನಾನು ಈ ಗಿಡವನ್ನು ಮಾಡಿಕೊಂಡಿದ್ದು. ಸೊ ಈ ಗಿಡದಿಂದ ನನಗೆ ಮತ್ತೆ ಗೆಡ್ಡೆ ಆಗಿತ್ತು. ಆ ಗೆಡ್ಡೆ ಎಲ್ಲ ಮತ್ತೆ ಇವಾಗ ಹೊಸ ಗಿಡ ಚಿಗುರಿ ಬರ್ತಾ ಇದೆ. ನಾನು ಆ ಗೆಡ್ಡೆಯನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಎತ್ತಿಟ್ಟಿಲ್ಲ, ಅದೇ ಪಾಟಲ್ಲೇ ಹಾಗೆ ಬಿಟ್ಟಿದ್ದೆ. ಸೊ ಅದರಲ್ಲಿ ಇವಾಗ ಹಳೆ ಗಿಡ ಒಣಗಿ ಹೋಗಿ ಮತ್ತೆ ಹೊಸ ಗಿಡ ಬರ್ತಾ ಇದೆ, ಮಳೆ ಬಿತ್ತಲ್ಲ. ಹಾಗಾಗಿ ನಾನು ಈ ಚಿಕ್ಕ ಪಾಟ್ನಲ್ಲಿ ಇಟ್ಟಿದ್ದೆ. ಇವತ್ತು ಗೆಡ್ಡೆ ರಿಮೂವ್ ಮಾಡಿಬಿಟ್ಟು ಸಪ್ರೇಟಾಗಿ ನಡೋಣ ಅಂತ ಹೇಳಿ ಆ ಪಾಟನ್ನು ತೆಗೆದಾಗ ನನಗೊಂದು ಸರ್ಪ್ರೈಸ್ ಆಗಿತ್ತು. ನಿಮಗೆ ಈ ಹಿಂದಿನ ವೀಡಿಯೋಗಳನ್ನು ನೀವು ನೋಡಿದವರಾಗಿದ್ದರೆ ನಿಮಗೆ ನಾನು ತಿಳಿಸಿದ್ದೀನಿ. ನಾವು ಟೆರೆಸಲ್ಲಿ ಚಿಕ್ಕದೊಂದು ತೊಟ್ಟಿಯನ್ನು ಮಾಡ್ಕೊಂಡಿದ್ದೀವಿ ತರಕಾರಿಯನ್ನು ಬೆಳೆಯೋದಕ್ಕೋಸ್ಕರ. ಅದೇ ತೊಟ್ಟಿಯಲ್ಲಿ ಒಂದು ಸಣ್ಣ ಪಾಟಲ್ಲಿ ನಾನು ಈ ಡೇರೆ ಹೂವಿನ ಕಡ್ಡಿಯನ್ನು ಲಾಸ್ಟ್ ಇಯರ್ ನಾಟಿ ಮಾಡಿದ್ದು. ಸೊ ಅದರಲ್ಲೇ ಗೆಡ್ಡೆ ಆಗಿರುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು. ಬಟ್ ಏನಾಗಿತ್ತು ಆ್ಯಕ್ಚುಲ್ ಅಂತ ಅಂದರೆ, ನೋಡಿ ತೋರಿಸ್ತೀನಿ. ಇದರಲ್ಲಿ ಡ್ರೈನೇಜ್ ಹೋಲ್ ಇರುತ್ತಲ್ವಾ, ಜಾಸ್ತಿ ಹೋಲ್ ಇರುತ್ತೆ ಅಲ್ಲ, ಆ ಡ್ರೈನೇಜ್ ಹೋಲಿನ ಮೂಲಕ ಬೇರು ಆಚೆ ಹೋಗಿ ಅಲ್ಲೇ ಒಂದು ಗೆಡ್ಡೆ ಆಗಿಬಿಟ್ಟಿತ್ತು. ತೊಟ್ಟಿಲಿದ್ದಂತಹ ಮಣ್ಣಲ್ಲೇ ಒಂದು ಗೆಡ್ಡೆ ಆಗಿಬಿಟ್ಟಿತ್ತು. ಸೊ ಇವಾಗ ಆ ಗೆಡ್ಡೆಯನ್ನು ತೆಗೆದುಬಿಟ್ಟು ಅದನ್ನು ಕೂಡ ನಾಟಿ ಮಾಡೋಣ ಅಂತ ಹೇಳಿದ್ದೀನಿ. ನೋಡಿ ಹೇಗೆ ಗೆಡ್ಡೆ ಆಗಿದೆ ಅಂತ ಹೇಳಿ. ಇಂಥ ಪಾಟಲ್ಲೇ ಬೇರು ಹೋಗಿ ಗೆಡ್ಡೆ ಆಗುತ್ತೆ ಅಂಥದ್ರಲ್ಲಿ ದಾಸವಾಳ ಗಿಡದಲ್ಲಿ ಸುಮ್ಮನೆ ಇರುವಂತಹ ನೆಟ್ ಪಾಟನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೋಗಿ ಗಿಡವನ್ನೇ ಕಳ್ಕೊಳ್ತಾರೆ ಎಷ್ಟೋ ಜನ. ಸೊ ದಾಸವಾಳ ಗಿಡದ ನೆಟ್ ಪಾಟ್ ತೆಗಿಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿದವರಿಗೆ ನಾನು ಹೇಳಿರೋದು ಇವಾಗ ರೈಟ್ ಅಂತ ಗೊತ್ತಾಗತ್ತೆ. ಓಕೆ, ಈಗ ಡೇರೆ ಗಿಡದ ವಿಷಯಕ್ಕೆ ಬರೋಣ. ಡೇರೆ ಹೂವಿನ ಗಿಡಕ್ಕೆ ಮುಖ್ಯವಾಗಿ ತುಂಬ ಲೂಸ್ ಇರುವಂತಹ ಸಾಯಿಲ್ ಬೇಕು. ನಾನು ಬೇರೆ ಗೆಡ್ಡೆ ಇದೆಯಾ ಅಂತ ಹೇಳಿ ಸ್ವಲ್ಪ ಚೆಕ್ ಮಾಡಿ ನೋಡಿದೆ, ಬೇರೆ ಇನ್ಯಾವುದೇ ಗೆಡ್ಡೆ ಇರಲಿಲ್ಲ. ಬಟ್ ಅದೊಂದು ಗೆಡ್ಡೆ ಇತ್ತು, ಅದು ಸಿಕ್ತು ನನಗೆ. ಈಗ ನಾಟಿ ಮಾಡಬೇಕು ಗೆಡ್ಡೆಯನ್ನು ಅಂತ ಅಂದರೆ ಚೆನ್ನಾಗಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಬೇಕು. ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಬೇಕು, ಹೇಗೆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ಇಷ್ಟು ಚಿಕ್ಕದಿರುವ ಗೆಡ್ಡೆ ನೆಕ್ಸ್ಟ್ ಟೈಮ್ ನಮಗೆ ಇನ್ನೂ ಜಾಸ್ತಿ ಗೆಡ್ಡೆ ಸಿಗಬೇಕು, ಇನ್ನೂ ಜಾಸ್ತಿ ಗಿಡಗಳನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಬೇಕು, ಅದನ್ನು ತೋರಿಸ್ತೀನಿ. ಜೊತೆಗೆ ಕಟ್ಟಿಂಗ್ಸನ್ನು ಕೂಡ ಹೇಗೆ ನಡಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ. ಓಕೆ, ಈಗ ನನಗೆ ಆ ಮಣ್ಣಿನಲ್ಲಿ ಸಿಕ್ಕಿದಂತಹ ಗೆಡ್ಡೆ ಇದು. ನೆಕ್ಸ್ಟ್ ಪಾಟಲ್ಲಿ ಸಹ ಗೆಡ್ಡೆ ಇರುತ್ತೆ, ಅದನ್ನು ಕೂಡ ತೆಗೆಯೋಣ. ನೋಡಿ, ಪಾಟು ಈ ರೀತಿ ಇದೆ, ಎಷ್ಟು ಚಿಕ್ಕ ಪಾಟು, ನರ್ಸರಿ ಪಾಟ್ ಇದು. ಅದರಲ್ಲಿ ಈಗ ಗಿಡ ಬಂದಿದೆ ಆಲ್ರೆಡಿ, ಆದ್ರೂ ಅದರಲ್ಲಿ ಈಗ ಮಣ್ಣೆಲ್ಲ ಫುಲ್ ಟೈಟ್ ಆಗಿಬಿಟ್ಟು ಬಾಟಮಲ್ಲಿ ಕೂಡ ಬಾಟಮ್ ಇನ್ನೇನು ಒಡೆದೇ ಹೋಗುತ್ತೆ ಅನ್ನಬೇಕು, ಅಷ್ಟು ಬಿಗಿದ್ಕೊಂಡಿತ್ತು. ಸೊ ನಾನು ಅಂದ್ಕೊಂಡೆ ಒಳಗಡೆನೂ ಗೆಡ್ಡೆ ಇದೆ ತುಂಬ ಅಂತ, ಹಾಗಾಗಿ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಫುಲ್ ಬೇರೆಲ್ಲ ಕಟ್ಕೊಂಡು ಬಿಟ್ಟಿದೆ, ಗೆಡ್ಡೆಗಳು ಕೂಡ ಆಗಿತ್ತು. ಹೆಚ್ಚೇನಲ್ಲ, ಆದರೆ ಲಾಸ್ಟ್ ಇಯರೇ ಕಟ್ಟಿಂಗ್ ನಟ್ಟಿದ್ರಿಂದ ಹೆಚ್ಚಿನ ನಿರೀಕ್ಷೆ ಕೂಡ ಇಲ್ಲ. ಈ ರೀತಿ ಗೆಡ್ಡೆ ಇದೆ. ಸೊ ಇದೆಲ್ಲದನ್ನು ಕೂಡ ಈ ಸರ್ತಿ ನಾಟಿ ಮಾಡ್ತೀನಿ. ಈ ಸರ್ತಿ ಇನ್ನೂ ಜಾಸ್ತಿ ಗೆಡ್ಡೆ ಆದರೆ ನನ್ನ ಜೊತೆ ಕನೆಕ್ಟ್ ಆಗಿರಿ. ಒಂದು ಕಲರ್ನ ಗಿಡ ಒಂದಿದ್ರೆ ಸಾಕಲ್ವಾ, ಹೆಚ್ಚಿನ ಗೆಡ್ಡೆ ಇದ್ದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಕನೆಕ್ಟ್ ಆಗಿರಿ. ಈ ವರ್ಷದ ಕೊನೆಯಲ್ಲಿ ಹೂ ಬಿಟ್ಟು ಮುಗಿದ ನಂತರ ಗೆಡ್ಡೆ ಜಾಸ್ತಿ ಇತ್ತು ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಒಂದು ಗಿಡ ಇದ್ದರೆ ಸಾಕು, ಯಾಕಂದರೆ ನಾವು ಪಾಟಲ್ಲಿ ಬೆಳೆಸೋದಲ್ವಾ, ಹೆಚ್ಚಿನ ಗಿಡ ಇಟ್ಕೊಂಡು ಏನು ಜಾಗನೇ ಇಲ್ಲ ಬೆಳೆಸೋದಕ್ಕೆ ಹೆಚ್ಚಿನ ಗಿಡವನ್ನು. ಸೊ ಒಂದು ಕಲರ್ನ ಒಂದು ಗಿಡ ಸಾಕಾಗತ್ತೆ, ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತೀನಿ. ಈಗಲೇ ಅಲ್ಲ, ಗೆಡ್ಡೆ ಜಾಸ್ತಿ ಆದಮೇಲೆ. ಮತ್ತು ಈಗಲೇ ಕಮೆಂಟ್ ಮಾಡಬೇಡಿ, ನನ್ನ ಹತ್ರ ಇರೋದು ಇಷ್ಟೇ. ಓಕೆ, ಈಗ ಇದರಲ್ಲಿ ಕೂಡ ಇರೋ ಗೆಡ್ಡೆಯನ್ನು ನಾನು ತೆಗೆದುಬಿಡ್ತೀನಿ, ಸಪ್ರೇಟಾಗಿ ಅದನ್ನು ನಟ್ಟರೆ ಆಯಿತು. ಹೀಗೆ ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಏನು ಕಟರ್ ನಾವು ಯೂಸ್ ಮಾಡ್ತೀವಲ್ವ, ಪ್ರೂನರು, ಅದನ್ನು ಸ್ವಲ್ಪ ಡೆಟಾಲ್ ಅಥವಾ ಒಂದೊಳ್ಳೆ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಎಷ್ಟೊಂದು ಸರ್ತಿ ಫಂಗಲ್ ಇನ್ಫೆಕ್ಷನ್ ಆಗಿರುವಂಥ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿರ್ತೀವಿ. ಸೊ ಸಾಧ್ಯವಾದಷ್ಟು ಅದನ್ನು ಕ್ಲೀನಾಗಿ ಇಟ್ಕೊಂಡು
ಕಟ್ ಮಾಡಬೇಕು. ಯಾಕೆ ಅಂದರೆ ಡೇರೆ ಹೂವಿನ ಗೆಡ್ಡೆ ತುಂಬ ಸೆನ್ಸಿಟಿವ್ ಇರುತ್ತೆ. ಓಕೆ, ಇದು ಹಳೆ ಮಣ್ಣು. ಇದಕ್ಕೇ ನಾನೀಗ ಇನ್ನೊಂದು ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ತೀನಿ. ಡೇರೆ ಹೂವಿಗೆ ಯಾವಾಗ್ಲೂ ಉದುರುದ್ರಾಗಿರುವಂತಹ ಮಣ್ಣು ಇರಬೇಕು. ಸೊ ನಾನಿಲ್ಲಿ ಕಾಲು ಭಾಗದಷ್ಟು ಗೊಬ್ಬರವನ್ನು ತೊಗೊಂಡಿದ್ದೀನಿ. ಗೊಬ್ಬರ ಕಂಪ್ಲೀಟ್ಲಿ ಆಪ್ಷನಲ್, ನೀವು ಸ್ವಲ್ಪ ಬೇಕಿದ್ರೂ ಒಂದು ಮುಷ್ಟಿಯಷ್ಟು ಬೇಕಿದ್ರೂ ತೊಗೊಳ್ಬಹುದು. ಆ್ಯಂಡ್ ಇದೊಂದು ಪಾಟ್, ನಾನು ಇದರಲ್ಲೇ ಇವಾಗ ಗೆಡ್ಡೆ ನಡೋಣ ಅಂತ ಇದ್ದೆ. ಇದು ಡ್ರೈನೇಜ್ ಹೋಲೆಲ್ಲ ಬ್ಲಾಕ್ ಆಗಿ ಕಟ್ಕೊಂಡಿತ್ತು, ಹಾಗಾಗಿ ಇದನ್ನು ಸೈಡ್ನಲ್ಲಿ ಇಟ್ಟಿದ್ದೆ. ಸೊ ನಾನೀಗ ಅದನ್ನು ತೆಗೆದುಬಿಟ್ಟು ಅದರಲ್ಲಿರುವ ಮಣ್ಣನ್ನು ಸಹ ಬಳಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಟೆರೆಸ್ ಮೇಲೆ ಗಾರ್ಡನ್ ಮಾಡ್ತಾ ಇರೋದ್ರಿಂದ ನನಗೆ ಮಣ್ಣಿನ ಅಭಾವ ತುಂಬ ಇದೆ. ಫ್ರೆಶ್ ಆಗಿ ನನಗೆ ಪದೇ ಪದೇ ಸಾಯಿಲ್ ಸಿಗೋದಿಲ್ಲ, ಮಣ್ಣು ಸಿಗೋದಿಲ್ಲ. ಹಾಗಾಗಿ ಇರೋಂತಹ ಮಣ್ಣನ್ನೇ ನಾನು ಬಳಸ್ತಾ ಇದ್ದೀನಿ. ನಿಮಗೆ ಒಳ್ಳೆ ಬೇರೆ ಮಣ್ಣಿದ್ರೂ ಸಹ ಬಳಸಬಹುದು. ಪಾಟಿಂಗ್ ಹೋಲನ್ನು ಮತ್ತೆ ದೊಡ್ಡದು ಮಾಡಿಕೊಂಡೆ, ನೀಟಾಗಿ ಸರಿ ಮಾಡಿಕೊಂಡೆ. ಯಾವಾಗಲೂ ಪಾಟಲ್ಲಿ ಬೆಳೆಸ್ತಾ ಇದ್ದರೆ ಅಥವಾ ಗ್ರೋ ಬ್ಯಾಗಲ್ಲಿ ಬೆಳೆಸ್ತಾ ಇದ್ದರೆ ಪಾಟಿಂಗ್ ಹೋಲ್ ಕಡೆ ಡ್ರೈನೇಜ್ ಹೋಲ್ ಕಡೆ ತುಂಬಾ ಗಮನ ಕೊಡಿ. ನೀರು ನಿಂತ್ಕೊಳ್ತು ಅಂದರೆ ಗೆಡ್ಡೆ ಇರಲಿ, ಬೇರಿನ ಗಿಡಗಳಾಗಿರಲಿ ಯಾವುದೂ ಸಹ ಬದುಕೋದಿಲ್ಲ. ನೀರು ಸರಾಗವಾಗಿ ಹರಿದೋಗಬೇಕು, ಆ ರೀತಿಯ ಪಾಟಿಂಗ್ ಮಿಕ್ಸ್ ಇರಬೇಕು. ಜೊತೆಗೆ ಡ್ರೈನೇಜ್ ಹೋಲ್ ಕೂಡ ಇರಬೇಕು. ನಾನು ಇದಕ್ಕೇ ಒಂದು ಫುಲ್ ಪಾಟಷ್ಟು ಕೋಕೋಪೀಟನ್ನು ತಗೊಂಡಿದ್ದೀನಿ. ನಾನು ಒಂದು ಪಾಟ್ ಮಣ್ಣು, ಒಂದು ಪಾಟ್ ಕೋಕೋಪೀಟ್, ಮತ್ತೊಂದು ಕಾಲು ಭಾಗದಷ್ಟು ಗೊಬ್ಬರವನ್ನು ತಗೊಂಡಿದ್ದೀನಿ. ಇದಕ್ಕೆ ಮತ್ತೆ ಒಂದು ಕಾಲು ಭಾಗದಷ್ಟು ಬೂದಿಯನ್ನು ತಗೊಂಡಿದ್ದೀನಿ. ಬೂದಿ ಯಾಕೆ ಅಂತ ಅಂದರೆ ಫಂಗಸನ್ನು ತಡೆಯುತ್ತೆ, ಜೊತೆಗೆ ಗೆಡ್ಡೆ ಹಾಳಾಗದೇ ಇರೋ ಹಾಗೆ ಕಾಪಾಡುವಂತಹದ್ದು ಒಂದು ಕೋಟಿಂಗ್ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಬೂದಿಯನ್ನು ಬಳಸಿದ್ದೀನಿ. ನಿಮಗೆ ಈ ಬೂದಿ ವುಡ್ ಆ್ಯಶ್ ಬೇಕಿದ್ರೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ವಿಡಿಯೋದ ಕೆಳಗಡೆ ಮೋರ್ ಅಂತ ಇರುತ್ತಲ್ವಾ, ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಬಳಸುವ ಪ್ರಾಡಕ್ಟ್ನ ಲಿಂಕ್ಗಳನ್ನು ಕೊಟ್ಟಿರ್ತೀನಿ, ನೀವು ನೋಡಬಹುದು. ಜೊತೆಗೆ ಈ ವಿಡಿಯೋದ ಕೆಳಗೆ ಸಹ ಬರ್ತಾ ಇರುತ್ತೆ. ಓಕೆ, ಪಾಟಿಂಗ್ ಮಿಕ್ಸ್ ಇದಿಷ್ಟನ್ನು ನಾನು ತೊಗೊಳ್ತೀನಿ. ನಿಮಗೆ ಬೂದಿಯನ್ನು ಆನ್ಲೈನಲ್ಲಿ ತರಿಸ್ಕೊಳ್ಳೋದಕ್ಕೆ ಕೂಡ ಇಷ್ಟ ಇಲ್ಲ ಅಂತ ಅಂದರೆ ಲಾಸ್ಟ್ ಆಪ್ಷನ್ ಅರಿಶಿಣನಾದರೂ ಸ್ವಲ್ಪ ಬಳಸಿ. ಹೀಗೆ ಹಾಕೋದ್ರಿಂದ ಗೆಡ್ಡೆ ಏನೂ ಹಾಳಾಗಲ್ಲ, ಸೇಫಾಗಿರುತ್ತೆ. ಸೊ ನಾನಿದು ಗೆಡ್ಡೆಗೆ ಬಳಸ್ಕೊಳ್ತಾ ಇರೋದಂತಹ ಪಾಟಿಂಗ್ ಮಿಕ್ಸ್ ನಾನು ಹೀಗೆ ರೆಡಿ ಮಾಡ್ಕೊಳ್ತೀನಿ. ನನಗಿದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವರು ಒಂದೊಂದು ರೀತಿಯಲ್ಲಿ ಬಳಸ್ತಾರೆ. ಆಮೇಲೆ ಇಲ್ಲಿ ತುಂಬ ಕಾಂಪ್ಲಿಕೇಟಾಗಿ ಇಷ್ಟೇ ಪ್ರಮಾಣ ಇರಬೇಕು ಹಾಗೆ ಹೀಗೆ ಏನೂ ಇಲ್ಲ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಹ ನಡೆಯುತ್ತೆ, ತುಂಬ ಜಾಸ್ತಿ ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಓಕೆ, ಚೆನ್ನಾಗಿ ಒಂದು ಸರ್ತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಾನೆಲ್ನ ವಿಸಿಟ್ ಮಾಡಿ, ಗಾರ್ಡನ್ಗೆ ಸಂಬಂಧಪಟ್ಟಂತೆ ತುಂಬ ವಿಡಿಯೋಗಳು ಇದೆ, ನಿಮಗೆ ಯಾವುದಾದ್ರೂ ಹೆಲ್ಪ್ ಆಗಬಹುದು. ಡ್ರೈನೇಜ್ ಹೋಲ್ಗೆ ನಾನೀಗ ಕಲ್ಲೆಲ್ಲ ಇಟ್ಕೊಂಡು ಕವರ್ ಮಾಡ್ಕೊಂಡಿದ್ದೀನಿ. ಒಂದು ಲೇಯರ್ ಪೂರ್ತಿಯಾಗಿ ನಾನು ರೆಡಿ ಮಾಡ್ಕೊಂಡಿರುವಂತಹ ಪಾಟಿಂಗ್ ಮಿಕ್ಸಿಂದ ಕವರ್ ಮಾಡಿಬಿಡ್ತೀನಿ. ಇದಾದ ನಂತರ ಗಾರ್ಡನಲ್ಲಿ ಇದ್ದಿದ್ದಂತಹ ಹಸಿ ಮತ್ತು ಒಣ ಕಸ ಎರಡೂ ಸಹ ಇದೆ, ಅದನ್ನು ನಾನಿಲ್ಲಿ ಸ್ವಲ್ಪ ಫಿಲ್ ಮಾಡ್ಕೊಳ್ತೀನಿ. ಒಂದು ಲೇಯರ್ ಬರುವಷ್ಟು ಫಿಲ್ ಮಾಡ್ಕೊಳ್ತೀನಿ. ಯಾಕೆ ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾವಿಲ್ಲಿ ಗೆಡ್ಡೆಯನ್ನು ನಾಟಿ ಮಾಡ್ತಾ ಇರೋದ್ರಿಂದ ಆ ಗೆಡ್ಡೆಯಲ್ಲಿ ಬೇರು ಬಂದು ಹೊಸ ಚಿಗುರು ಬಂದು ಅದು ಗ್ರೋತ್ ಆಗೋಷ್ಟರಲ್ಲಿ ಈ ಏನು ಕಸ ಇದೆಯಲ್ಲ ಇದು ಗೊಬ್ಬರ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ಡೇರೆ ಹೂವಿಗೆ ಮತ್ತೆ ಸಪ್ರೇಟ್ ಗೊಬ್ಬರ ಕೊಡಬೇಕು ಅನ್ನುವಂಥದ್ದೇನೂ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ ಐಡಿಯಾವನ್ನು ಬಳಸಿದ್ದೀನಿ. ಜೊತೆಗೆ ನಾವಿಲ್ಲಿ ಬೂದಿಯನ್ನು ಸಹ ಹಾಕಿರೋದ್ರಿಂದ ಯಾವುದೇ ರೀತಿಯ ಫಂಗಸ್ ಆಗಲಿ ಬೇರೆ ಏನಾಗಲಿ ಗೆಡ್ಡೆಗೆ ಎಫೆಕ್ಟ್ ಆಗೋದಿಲ್ಲ. ಅದಾದಮೇಲೆ ಮತ್ತೆ ಮಣ್ಣನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನನಗೆ ಮಣ್ಣಿನ ಅಭಾವ ಇದೆ. ಸೊ ನಾನು ಹಸಿ ಕಸವನ್ನು ಒಣ ಕಸವನ್ನು ಮಿಕ್ಸ್ ಮಾಡಿ ಈ ರೀತಿ ಪಾಟನ್ನು ಫಿಲ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೀತಿ ಕಸ ಹಾಕೋದಕ್ಕೆಲ್ಲ ಇಷ್ಟ ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಕೂಡ ಹಾಗೆಯೇ ಪಾಟಿಂಗ್ ಮಿಕ್ಸ್ನೇ ಫಿಲ್ ಮಾಡಿಕೊಂಡು ಗೆಡ್ಡೆಯನ್ನು ನಾಟಿ ಮಾಡಬಹುದು. ಓಕೆ, ಈ ರೀತಿ ಫಿಲ್ ಮಾಡ್ಕೊಂಡಿದ್ದಾಗಿದೆ. ಆಮೇಲೆ ಗೆಡ್ಡೆಯನ್ನು ನೋಡಿ, ಈಗ ಆಲ್ರೆಡಿ ಬೇರು ಬಂದಿರುತ್ತಲ್ವ, ಆ ಭಾಗವನ್ನು ಕೆಳಗಿಡಬೇಕು. ಬೇರಿರುವ ಭಾಗವನ್ನು ಕೆಳಗಿಟ್ಟು ಚಿಗುರು ಬರುವಂತಹ ಪಾರ್ಟನ್ನು ಮೇಲೆ ಇರುವಂತೆ ಮಾಡಿಬಿಟ್ಟು ನಡ್ತಾ ಇದ್ದೀನಿ. ಇಲ್ಲಿ ವಿಡಿಯೋನ ಕೊನೆ ತನಕ ನೋಡಿ. ಈ ಗೆಡ್ಡೆಗಳು ಕೊಳೆತು ಹೋಗಬಾರ್ದಂದ್ರೆ ಒಂದು ಸೊಲ್ಯೂಷನ್ನ ಸಹ ಹೇಳ್ತೀನಿ. ತುಂಬ ಜನದ ಸಮಸ್ಯೆ ಏನಾಗಿರುತ್ತೆ ಅಂದರೆ ಡೇರೆ ಗೆಡ್ಡೆಗಳನ್ನು ನೆಟ್ಟಿದ ಮೇಲೆ ಮಣ್ಣಲ್ಲೇ ಕೊಳ್ತೋಗ್ಬಿಡ್ತು ಅಂತ ಹೇಳಿ. ಸೊ ಹಾಗೆ ಗೆಡ್ಡೆಗಳು ಕೊಳೆತು ಹೋಗಬಾರ್ದು ಅಂತ ಹೇಳಿ ಅದಕ್ಕೊಂದು ಎಫೆಕ್ಟಿವ್ ಸೊಲ್ಯೂಷನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಗೆಡ್ಡೆ ಪೂರ್ತಿಯಾಗಿ ಮುಚ್ಚುವಷ್ಟು ಈಗ ಮಣ್ಣನ್ನು ಹಾಕಿದ್ದಾಗಿದೆ. ಈಗ ಆ ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ಳೋಣ.
ತುಂಬ ಈಸಿ, ಏನಿಲ್ಲ. ಈ ಫಂಗಿಸೈಡ್, ಸಾಫ್ ಫಂಗಿಸೈಡು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಕೆಲವೊಂದೊಂದು ಸರ್ತಿ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ನಾನು ಮುಂಚೆ ಇದನ್ನೆಲ್ಲ ಬಳಸ್ತಾ ಇರಲಿಲ್ಲ. ಬಟ್ ಇದು ಬಳಸೋದ್ರಿಂದ ಗಿಡಗಳು ಮತ್ತು ಗೆಡ್ಡೆಗಳು ಸೇಫಾಗಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿ ನಾನು ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನಿಂದ ಗಿಡ ಹಾಳಾಗೋದಿಲ್ಲ. ಸೊ ಈ ಫಂಗಿಸೈಡ್ ಅಂದರೆ ಏನು ತುಂಬ ಜಾಸ್ತಿ ಬಳಸಬೇಕಂತ ಇಲ್ಲ, ತುಂಬ ಕಾಸ್ಟ್ಲಿನೂ ಇರೋದಿಲ್ಲ. ಆನ್ಲೈನಲ್ಲಿ ಸಿಗುತ್ತೆ. ಲಿಂಕನ್ನು ಸಹ ನಾನು ಆಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಹಾಕಿದ್ರೆ ಸಾಕಾಗತ್ತೆ, ಹೆಚ್ಚೇನು ಬೇಕಾಗೋದಿಲ್ಲ. ಜಸ್ಟ್ 1 ಸ್ಪೂನಷ್ಟು ಈ ಫಂಗಿಸೈಡನ್ನು ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನು ಗಿಡಕ್ಕೆ ಕೊಡೋದ್ರಿಂದ ಗಿಡದ ಗೆಡ್ಡೆಗಳು ಸೇಫ್, ಜೊತೆಗೆ ಗಿಡಕ್ಕೂ ಸಹ ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ ಬರೋದಿಲ್ಲ. ಮಣ್ಣು ಕೂಡ ಚೆನ್ನಾಗಿರತ್ತೆ. 1 ಲೀಟರ್ ನೀರು ಅಥವಾ 1-1.5 ಲೀಟ್ರ್ ನೀರು ತೊಗೊಂಡ್ರೂ ನಡೆಯುತ್ತೆ, ಚೂರು ಹೆಚ್ಚು ಕಡಿಮೆ. ಅದಕ್ಕೆ ಚಿಕ್ಕದು ಸ್ಪೂನ್, 1 ಸ್ಪೂನ್ ಅಂದರೆ ದೊಡ್ಡ ಸ್ಪೂನ್ ಅಲ್ಲ, ಚಿಕ್ಕ ಸ್ಪೂನ್ ಅಂದರೆ 1 ಚಿಟಿಕೆ ಅಂತ ಹೇಳ್ಬೋದು, ಅಷ್ಟು ಮಾತ್ರ ಬಳಸಬೇಕು. ಅಷ್ಟನ್ನು ನೀಟಾಗಿ ಮಣ್ಣಿಗೆ ಹಾಕಿ. ಹೀಗೆ ಮಾಡಲಿಲ್ಲ ಅಂದರೆ ಪಾಟಿಂಗ್ ಮಿಕ್ಸ್ ರೆಡಿ ಮಾಡುವಾಗಲೇ ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ, ಅಂದರೆ ಈಗ ನಾವು 1 ಚಿಟಿಕೆ ಅಷ್ಟು ಬಳಸಿದ್ವಲ್ಲ, ಆಗ 1 ಸ್ಪೂನಷ್ಟು ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಸಹ ನಾವು ಅದನ್ನು ಬಳಸಬಹುದು, ನಡೆಯುತ್ತೆ. ಈ 2 ವಿಧಾನದಲ್ಲಿ ಸಹ ಬಳಸಬಹುದು. ನೀರನ್ನು ಈ ರೀತಿ ಸ್ಪ್ರೇ ಮಾಡ್ತೀನಿ. ನಾನು ಎಷ್ಟೇ ವಿಡಿಯೋನ ಫಾಸ್ಟಾಗಿ ಮುಗಿಸ್ಬೇಕು ಅಂತ ನೋಡಿದ್ರೂ ಸಹ ವಿಡಿಯೋ ಲೆಂತ್ ಜಾಸ್ತಿನೇ ಆಗ್ತಾಯಿದೆ. ಸೊ ಕಟ್ಟಿಂಗನ್ನು ಇವಾಗಲೇ ನಾನು ತೋರಿಸೋದಕ್ಕಾಗೋದಿಲ್ಲ. ಈ ವಿಡಿಯೋ ತುಂಬಾ ಜಾಸ್ತಿ ಲೆಂತಾಗಿ ಹೋಗುತ್ತೆ. ಅದಕ್ಕೋಸ್ಕರ ನನ್ನ ನಾಳಿನ ವಿಡಿಯೋ, ಮುಂದಿನ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ಸನ್ನು ಯಾವ ರೀತಿ ನೆಡಬೇಕು, ಯಾವ ರೀತಿ ನೆಟ್ಟರೆ ಸಕ್ಸಸ್ಫುಲ್ಲಾಗಿ ಮುಂದಿನ ಸರ್ತಿಗೆ ನೀವೇ ನಿಮ್ಮ ಡೇರೆ ಹೂವಿನ ಗೆಡ್ಡೆಯನ್ನು ಬೆಳಿಬಹುದು ಅನ್ನೋದನ್ನು ತಿಳಿಸ್ತೀನಿ. ಸೊ ಈಗ ನೀವು ಗಿಡ ಏನು ನಟ್ಟಿದ್ದಾಯ್ತಲ್ಲ ಗೆಡ್ಡೆ, ಈ ಗೆಡ್ಡೆಯನ್ನು ಹಾಗೆ ಬಿಡಬಾರ್ದು. ಅದನ್ನು ಈ ರೀತಿ ಗಾರ್ಡನಲ್ಲಿ ಇರುವಂತಹ ಒಣ ಎಲೆಗಳಿಂದ ಕವರ್ ಮಾಡಿಬಿಡಿ. ಹೀಗೆ ಕವರ್ ಮಾಡೋದ್ರಿಂದ ಒಳಗಡೆ ಸರಿಯಾದ ಪ್ರಮಾಣದಲ್ಲಿ ತೇವಾಂಶ ಮೇಂಟೈನ್ ಆಗಿ ಬೇಗ ಗೆಡ್ಡೆಯಿಂದ ಚಿಗುರು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಒಣ ಎಲೆಗಳು ಅಥವಾ ಏನೂ ಸಿಕ್ಕಿಲ್ಲ ಅಂತ ಅಂದರೆ ಈ ಕಡಲೆಕಾಯಿಯ ಸಿಪ್ಪೆ, ಇವುಗಳಿಂದ ಕೂಡ ಈ ರೀತಿ ಮಲ್ಚಿಂಗ್ ಮಾಡಬಹುದು. ಒಣ ಎಲೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸಾರಿ, ಈ ವಿಡಿಯೋದಲ್ಲೇ ನನಗೆ ಕಟ್ಟಿಂಗ್ಸನ್ನು ಹೇಗೆ ಬೆಳೆಸಬೇಕು, ಪಾಟಿಂಗ್ ಮಿಕ್ಸ್ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸೋದಕ್ಕೆ ಆಗಲಿಲ್ಲ. ವಿಡಿಯೋ ತುಂಬ ಲೆಂತ್ ಆಗಿದೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ನಾವು ಡೇರೆ ಹೂವಿನ ಕಟ್ಟಿಂಗನ್ನು ಸಹ ಬೆಳೆಸಿ ನಾವು ಮುಂದಿನ ವರ್ಷಕ್ಕೆ ಗೆಡ್ಡೆಯನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸಕ್ಸಸ್ಫುಲ್ ವಿಧಾನವನ್ನು ತಿಳಿಸ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಹ್ಯಾಪಿ ಗಾರ್ಡನಿಂಗ್.